ಇವತ್ತು ಸಂಧಿ ನೋವುಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ದೇಹದಲ್ಲಿ ಮಂಡಿ ಆಗ್ಬೋದು, ತೋಳು, ಭುಜ ಅಥವಾ ಬೆರಳು ಸಂಧಿಗಳು, ಈ ಸಂಧಿಗಳಲ್ಲಿ ಹಲವಾರು ಕಾರಣಗಳಿಂದ ನೋವುಗಳು ಬರ್ಬೋದು. ಅದು ಏನೇನು ಕಾರಣಕ್ಕೆ ಬರುತ್ತೆ, ಅದನ್ನು ಗುರುತಿಸೋದು ಹೇಗೆ, ಮತ್ತು ಅದಕ್ಕೆ ಮನೆಯಲ್ಲೇ ಮಾಡ್ಕೋಬೋದಾದ ಸುಲಭ ಚಿಕಿತ್ಸೆಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಕೆಲವರಿಗೆ ಇಡೀ ಮೈಯಲ್ಲಿ ಎಲ್ಲ ಸಂಧಿಗಳೂ ಇದಕ್ಕಿದ್ದಾಗೆ ನೋವು ಬರ್ಬೋದು. ಅದಕ್ಕೆ ಸಾಮಾನ್ಯ ಕಾರಣ ಅಂದರೆ ಜ್ವರ ಬಿಟ್ಟೋದ್ಮೇಲೆ ಕೆಲವು ಥರದ ಜ್ವರಗಳಿಂದಾಗಿ ಸಣ್ಣ ಸಣ್ಣ ಸಂಧಿಗಳು, ದೊಡ್ಡ ಸಂಧಿಗಳು, ಇಡೀ ಮೈಯಲ್ಲಿರೋ ಎಲ್ಲ ಸಂಧಿಗಳಲ್ಲೂ ನೋವು ಬರುತ್ತೆ. ಕೆಲವ್ರಿಗೆ ಕೆಲವು ದೊಡ್ಡ ಸಂಧಿಗಳು ಅಂದರೆ ಪಾದದಲ್ಲಾಗಿರ್ಬೋದು, ಅಥವಾ ಮಂಡಿ ಆಗಿರ್ಬೋದು, ಭುಜ ಆಗಿರ್ಬೋದು, ಅಥವಾ ಸೊಂಟದಲ್ಲಿ ನೋವುಗಳು ಬರ್ಬೋದು. ಇದು ಸಹ ನಾನಾ ಕಾರಣಕ್ಕಾಗ್ಬೋದು. 40 ವರ್ಷ ಆದಮೇಲೆ ಅಥವಾ ಸ್ವಲ್ಪ ವಯಸ್ಕರಲ್ಲಿ ಮೂಳೆ ಸವೆತದಿಂದಾಗಿ ಈ ನೋವುಗಳು ಬರುತ್ತೆ. ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂಗೆ ಯಾವುದಾದ್ರೂ ಒಂದು ಸಂಧಿಲಿ ನೋವು ಕಾಣಿಸ್ಕೋಬೋದು. ಬೆರಳು ಸಂಧಿಲಾಗ್ಬೋದು, ಹೆಬ್ಬೆಟ್ಟುಗಳಲ್ಲಿ ಕಾಲು ಬೆರಳು ಸಂಧಿಗಳಾಗ್ಬೋದು, ಅಥವಾ ಮೊಣಕೈ ಆಗ್ಬೋದು, ಕತ್ತಲ್ಲಿರ್ಬೋದು, ಅಥವಾ ತೋಳಲ್ಲಿರ್ಬೋದು. ಇದ್ದಕ್ಕಿದ್ದ ಹಾಗೇ ಸಂಧಿ ವಿಪರೀತ ಊದ್ಕೊಂಡು ನೋವನ್ನು ಕೊಡುತ್ತೆ. ಈ ಥರ ಒಂದು ಸ್ವಲ್ಪ ದಿನ ಆದಮೇಲೆ, ಅಂದರೆ 1-2 ತಿಂಗಳಾದಮೇಲೆ ಕಮ್ಮಿ ಆಗಿಬಿಟ್ಟು ಮತ್ತು ಇನ್ನೊಂದು ಸಂದು ಊದ್ಕೋಬೋದು. ಈ ಥರ ಗಂಟು ನೋವುಗಳು ಆಮವಾತ ಅಥವಾ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಈ ಥರ ಕಂಡೀಷನಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು ಇನ್ನೂ ಒಂದು ಕಂಡೀಷನ್ ಇದೆ, ವಾತರಕ್ತ ಅಂತ ಹೇಳ್ತೀವಿ. ಅಂದರೆ ಕೆಲವು ಬಾರಿ ರಕ್ತದಲ್ಲಿರೋ ದೋಷಗಳಿಂದ ಕೂಡ ಸಂಧಿ ನೋವುಗಳು ಬರುತ್ತೆ. ಅದನ್ನು ನೀವು ಗೌಟ್ ಅಂತೆಲ್ಲ ಕೇಳಿರ್ಬೋದು. ಗೌಟ್ ಸಹ ಒಂದು ಈ ರಕ್ತದಲ್ಲಿ ಇರುವಂತಹ ದೋಷಗಳಿಂದ ಬರುವಂತಹ ಸಂಧಿ ನೋವು. ಅಂದರೆ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಈ ಮೂಳೆ ಸವೆತದಿಂದ ಈಗ ವಯಸ್ಸಾದವರಲ್ಲಿ ಬರೋವಂಥ ನೋವುಗಳಿಗೆ ಮನೆಯಲ್ಲೇ ಯಾವುದಾದ್ರೂ ಎಣ್ಣೆ ತಗೋಬೋದು. ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ. ಇದನ್ನು ಬೆಚ್ಚಗೆ ಬಿಸಿ ಮಾಡಿಕೊಂಡು ಅದನ್ನು ಒಂದು 5-10 ನಿಮಿಷ ಮೃದುವಾಗಿ ಸವರ್ಕೋಬೇಕು, ಅಥವಾ ಅಭ್ಯಂಗ ಅಂತ ಹೇಳ್ತೀವಿ, ಅಂದರೆ ಮಸಾಜ್ ಮಾಡ್ಕೋಬೋದು. ಮಾಡಿ ಅದಾದ ನಂತರ ಬಿಸಿ ನೀರಲ್ಲಿ ಟವಲ್ ಅದ್ದಿ ಶಾಖ ಕೊಡ್ಬೋದು. ಅಥವಾ ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಸುತ್ತಮುತ್ತ ಗಿಡಗಳಿದೆ ಅಂತಂದರೆ ಎಕ್ಕದೆಲೆ, ನುಗ್ಗೆ ಸೊಪ್ಪು, ಲಕ್ಕಿ ಸೊಪ್ಪು, ಹೊಂಗೆ ಸೊಪ್ಪು, ಹರಳೆಣ್ಣೆ ಅಂತ ಹೇಳ್ತೀವಲ್ಲ, ಹರಳಿಂದು ಸೊಪ್ಪು, ಇದನ್ನೆಲ್ಲ ಸಣ್ಣಗೆ ಕತ್ತರಿಸಿ ಒಂದು ಬಟ್ಟೆಯಲ್ಲಿ ಗಂಟು ಕಟ್ಬಿಟ್ಟು ಆ ಗಂಟನ್ನು ನೀರಲ್ಲಿ ಅದ್ದಿ ಶಾಖ ಕೊಟ್ಕೋಬೋದು. ಸೊ ಸಾಮಾನ್ಯ ಮೂಳೆ ಸವೆತದಿಂದ ಬಂದಿರೋವಂಥ ಸಣ್ಣ ನೋವಾದರೆ ಇದರಿಂದ ಕಮ್ಮಿ ಆಗುತ್ತೆ. ಮತ್ತು ಇಡೀ ಮೈಯಲ್ಲೆಲ್ಲ ಸಂದುಗಳು ನೋವ್ತಿದೆ ಅಂದರೆ ಅದಕ್ಕೆ ಕಾರಣನ ನೋಡ್ಕೋಬೇಕು. ಬೇರೆ ಏನಾದರೂ ಜ್ವರದ ಕಾರಣ ಇರ್ಬೋದಾ, ಅಜೀರ್ಣ ಇರ್ಬೋದಾ, ಚಿಕನ್ ಗುನ್ಯಾ, ಡೆಂಗು, ಈ ಥರದ್ದೆಲ್ಲ ಅನೇಕ ಥರದ ಜ್ವರಗಳಲ್ಲಿ ಸಂಧಿ ನೋವುಗಳು ಕಾಣುತ್ತೆ. ಅದಕ್ಕೆ ನೀವು ಸಂಬಂಧಪಟ್ಟ ವೈದ್ಯರನ್ನ ಸಲಹೆ ತಗೋಬೇಕು. ಮತ್ತು ಇನ್ನೊಂದು ಆಮವಾತ ಅಂತ ಹೇಳ್ತೀವಿ, ಅದನ್ನು ಕೂಡ ಅಷ್ಟೇ. ಆದಷ್ಟು ಇದರಲ್ಲಿ ಎಣ್ಣೆ ಹಚ್ಚೋದ್ರಿಂದ ನೋವು ಜಾಸ್ತಿ ಆಗುತ್ತೆ. ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತಾರೆ. ಇದರಲ್ಲಿ ಖಂಡಿತ ಎಣ್ಣೆ ಹಚ್ಚಬಾರ್ದು. ಈ ಥರದ್ದು ತೊಂದರೆ ಇದ್ದಾಗ ವೈದ್ಯರ ಸಲಹೆ ತಗೊಳ್ಳಿ. ಮತ್ತು ಮನೆಯಲ್ಲೇ ಇದಕ್ಕೆ ಏನು ಮಾಡ್ಕೋಬೋದು ಅಂತಂದರೆ, ನಿಮ್ಮ ವೈದ್ಯರಲ್ಲಿ ಏನು ಔಷಧಿ ಉಪಚಾರ ಕೊಟ್ಟಿರ್ತಾರೆ ಅದ್ರ ಜೊತೆ ನೀವು ಮಾಡ್ಕೋಬೋದಾದ ಚಿಕಿತ್ಸೆ ಅಂತಂದರೆ ಶುಂಠಿ ರಸ. ಪ್ರತಿದಿನ ಶುಂಠಿ ರಸ ಅರ್ಧ ಚಮಚ ತಗೊಂಡು ಅದಕ್ಕೆ ಸ್ವಲ್ಪ ಬಿಸಿನೀರಲ್ಲಿ 2 ಬಾರಿ ಸೇವನೆ ಮಾಡ್ಬೋದು. ಅಥವಾ ಜೀರಿಗೆ, ಎಲ್ಲರ ಮನೆಯಲ್ಲೂ ಇರೋಂಥದ್ದೇ ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡು ಇದನ್ನು ಊಟಕ್ಕೆ ಮೊದಲು ಖಾಲಿ ಹೊಟ್ಟೆಯಲ್ಲಿ ಅರ್ಧ ಲೋಟ ನೀರಿಗೆ, ಬಿಸಿ ನೀರಿಗೆ ಹಾಕಿ ತಗೋಬೋದು. ಮತ್ತು ಇನ್ನೊಂದು ಇದಕ್ಕೆ ಮಾಡ್ಕೋಬೋದಾದ ಔಷಧಿ ಅಂದರೆ ಮನೆಯಲ್ಲೇ ಉಪ್ಪನ್ನು ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಬಟ್ಟೆಯಲ್ಲಿ ಕಟ್ಟಿ ಶಾಖ ತಗೋಬೋದು. ಉಪ್ಪು ಅಥವಾ ಮರಳನ್ನು ಕೂಡ ಹುರಿದ್ಬಿಟ್ಟು ಚೆನ್ನಾಗಿ ಬಿಸಿಯಾಗಿ ಹುರಿದು ದಪ್ಪ ಬಟ್ಟೆಯಲ್ಲಿ ಕಟ್ಟಿ ಅದರಿಂದ ಶಾಖ ತಗೋಬಾರ್ದು. ರುಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಎಣ್ಣೆ ಹಚ್ಚಿದ್ರೆ ನೋವು ಜಾಸ್ತಿ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇದಾದ ನಂತರ ಇನ್ನು ರಕ್ತದೋಷದಿಂದ ಬರೋ ಸಂಧಿ ನೋವುಗಳು ಹೇಳಿದೆ. ಇದಕ್ಕೂ ಅಷ್ಟೇ ಮನೆಯಲ್ಲಿ ಚಿಕಿತ್ಸೆ ಮಾಡ್ಕೊಳ್ಳೋದು ಕಷ್ಟ. ತುಂಬ ಕೆಂಪುಗೆ ಊದ್ಕೊಂಬಿಡೋದು, ಅರ್ಧ ರಾತ್ರಿಲಿ ಇದಕ್ಕಿದ್ದಂಗೆ ಜಾಯಿಂಟ್ ಊದ್ಕೊಂಡು ನೋವು ಬರೋದು, ಈ ಥರದ್ದೆಲ್ಲ ತೊಂದರೆ ಇದ್ದರೆ ಸಮೀಪದಲ್ಲಿ ಇರುವಂಥ ವೈದ್ಯರನ್ನು ನೀವು ಸಲಹೆ ತಗೊಳ್ಳಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. For more updates, click on the bell icon.
ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.